ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾಡ್ತಾಯಿದ್ದೀವಿ ಜುನ್ಕುದೊಡಿ ಉತ್ತರ ಕರ್ನಾಟಕದ ಒನ್ ಮೋರ್ ಸ್ಪೆಷಲ್ ರೆಸಿಪಿ ಇದು. ನಮ್ಮ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿ ಈ ಕಡೆ ಜಾಸ್ತಿ ಇದು ಮಾಡ್ತಾರೆ, ದಕ್ಷಿಣ ಕನ್ನಡದ ಕಡೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಿಟ್ಟಿನ ಪಲ್ಯನೂ ಮಾಡ್ತೀವಲ್ಲ, ಅದು ಅದೇ ಥರ ಇದು ಪ್ರೊಸೀಜರು. ಅದು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಪೇಡ ಥರ ಬರೋವರೆಗೂ ಇದು ಮಾಡ್ಕೋಬೇಕು ನಾವು ಅಷ್ಟೇ. ಇವಾಗ ಮಾಡೋ ವಿಧಾನ ಫಸ್ಟ್ ಆ ಸಾಮಗ್ರಿಗಳನ್ನ ನೋಡ್ಕೊಂಡ್ಬಿಡೋಣ. ಫಸ್ಟಿಗೆ ಕಲ್ಲೆಟ್ಟು 1/4 kg ತೊಗೊಂಡಿದ್ದು ನಾನು. ಕಲ್ಲೆಟ್ಟು 1/4 kg, ಆಮೇಲೆ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ಸ್ವಲ್ಪ 1 ಟೀ ಸ್ಪೂನು, ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ, ಮತ್ತು 10 ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಕಡಿಮೆ ಬೇಕು ಕಡಿಮೆ ತೊಗೊಳ್ಳಿ. ಮತ್ತು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಸೇರಿ ರುಬ್ಬೇಕು ನಾವು. ಫಸ್ಟಿಗೆ ರುಬ್ಕೋಬೇಕು ಚೆನ್ನಾಗಿ, ಅರ್ಧಂಬರ್ಧ ತರಿಯಾಗಿ ರುಬ್ಬಬೇಕು. ಮತ್ತು ಈರುಳ್ಳಿ ಒಗ್ಗರಣೆಗೆ, ತೆಂಗಿನ ತುರಿ ಮತ್ತು ಕರಿಬೇವು, ಕೊತ್ತಂಬರಿ ನಾವು ಸೋಸಲ್ಲಿ ಹೋಗಿ ತೊಗೊಂಡಿದ್ದೀನಿ ಮೇಲೆ ಹಾಕೋಕ್ಕೆ ಕೊನೆ ಹಂತದಲ್ಲಿ, ಮತ್ತು ಕೆಳಗಡೆ ಅಂತ ಮೇಲುಗಡೆ 2 ಸೈಡ್ ಬೇಕು. ಒಗ್ಗರಣೆ ಸ್ವಲ್ಪ 1 ಟೀ ಸ್ಪೂನ್ ಸಾಸಿವೆ ಮಿಕ್ಸ್ ತೊಗೊಂಡಿದ್ದೀನಿ, ಉಪ್ಪು 1 ಟೀ ಸ್ಪೂನು, ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿಣ ತೊಗೊಂಡಿದ್ದೀನಿ. ಇಲ್ಲ ಒಂದು ಸ್ವಲ್ಪ ಚೂರು ಬೆಲ್ಲ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇಷ್ಟು ಐಟಮ್ ಇದ್ದರೆ ನಮಗೆ ಒಂದು ಪರಿಪೂರ್ಣವಾದ ಒಂದು ಜುನ್ಕುದೊಡಿ ಮಾಡ್ಬೋದು. ಇದರಲ್ಲಿ ಎಳ್ಳು ಬೇಕು. ಎಳ್ಳು ಫಸ್ಟಿಗೆ ಹುರ್ಕೊಂಡ್ಬಿಡೋಣ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು, 2 ಟೇಬಲ್ ಸ್ಪೂನ್ ಅಷ್ಟು ನಾವು ಎಳ್ಳು ಹುರ್ಕೊಂಡ್ಬಿಡೋಣ. ಫಸ್ಟಿಗೆ ಹುರಿದ್ಬಿಟ್ಟೆ ಹಾಕ್ಬೇಕು ಎಳ್ಳು. ಹುರಿದೇ ಇರೋದನ್ನು ಹಾಕ್ಬಿಡಿ, ಹುರಿದ್ಬಿಟ್ಟೆ ಹಾಕಿ. ಫಸ್ಟಿಗೆ ಇದನ್ನು ರುಬ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಹುರ್ಕೊಂಡ್ಬಿಡೋಣ. ಮಾಡೋ ವಿಧಾನ, ಫಸ್ಟಿಗೆ ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೂ ಚೆನ್ನಾಗಿದೆ ಬರುತ್ತೆ ಇದು. ಕರಿಬೇವು ಹಾಕ್ಕೊಂಡೆ, ಈರುಳ್ಳಿ ಸ್ವಲ್ಪ ಕೆಂಪಾಗೋರು ಸ್ವಲ್ಪ ಹುರಿಬೇಕು ಚೆನ್ನಾಗಿ. ಕಟ್ ಮಾಡ್ತಿಲ್ಲ ಆ ಟೈಮಲ್ಲಿ ಸಿಗಬಾರ್ದು, ಚೆನ್ನಾಗಿ ಹುರ್ಕೋಬೇಕು. ಇವಾಗ ಕೊನೆಯ ಹಂತದಲ್ಲಿ ಕಟ್ ಮಾಡಬೇಕು ಇದು ಜುನ್ಕುದೊಡಿನ. ಚೆನ್ನಾಗಿ ಕೆಂಪಾದ್ಮೇಲೆ ರುಬ್ಕೊಂಡು ಬರ್ತಿಲ್ಲ, ಅದು ಹಾಕ್ಕೋಬೇಕು ಇವಾಗ. ಚೆನ್ನಾಗಿ ಹುರಿಬೇಕು ಇದನ್ನು ಕೆಂಪಾಗೋವರೆಗೂ. ಸ್ವಲ್ಪ ಬೇಕಾದ್ರೆ ಈ ಹಂತಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಂತಿ ಬೇಕಾದ್ರೆ ಹಾಕ್ಕೊಳ್ಳಿ, ಅದು ಉಪ್ಪು ಖಾರ ಮ್ಯಾನೇಜ್ ಮಾಡುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಂತೆಲ್ಲ ಕೊನೆ ಹಂತಲ್ಲಿ ಸ್ವಲ್ಪ ಹಾಕ್ಬೇಕು. ನೋಡಿ ಯಾವ ಥರ ಬರ್ತಿದೆ ನಮ್ಮದು ಈರುಳ್ಳಿ. ಚೆನ್ನಾಗಿ ಬೇಯಿಸ್ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವ್ರು ರುಬ್ಕೊಂಡಿರೋ ಒಂದು ಮಸಾಲೆ, ತೆಂಗು ಮತ್ತು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಅಷ್ಟು 5 ಪದಾರ್ಥ ರುಬ್ಕೊಂಡು ಹಾಕ್ಕೊತಾಯಿದ್ದೀವಿ. ಹಾಕೊಂಡು ಸ್ವಲ್ಪ ಹುರಿಬೇಕು. ತುಂಬ ಈಸಿಯಾಗಿ ಬರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೊನೆಗೆ ನಾವು ಕಡಲೆ ಹಿಟ್ಟನ್ನು ಕಲ್ಸ್ಕೊಂಡು ಇಟ್ಕೋಬೇಕು. ಮುಂಚೆನೇ ಗಂಟು ಇರಬಾರ್ದು ಕಡಲೆ ಹಿಟ್ಟಲ್ಲಿ. ಚೆನ್ನಾಗಿ ಹುರಿತಾ ಇದ್ದೀವಿ ಮಸಾಲೆ ಎಲ್ಲ ಮತ್ತು ಈರುಳ್ಳಿನ. ನೋಡಿ ಈರುಳ್ಳಿ ಎಷ್ಟಿತ್ತು ಎಷ್ಟೇ ಆಯ್ತು, ಕಡಿಮೆ ಆಯಿತು, ತುಂಬ ಕಡಿಮೆ ಆಯಿತು. ಎಲ್ಲ ಹುರಿದು ಸಣ್ಣ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹುಂಚಿನ ಹುಳಿ ಹಾಕೋತಾಯಿದ್ದೀನಿ ಇವಾಗ. ಇದೆಲ್ಲ ಹುರಿದಾದ್ಮೇಲೆ ಹುಂಚಿನ ಹುಳಿ ಹಾಕೋತಾಯಿದ್ದೀನಿ. ಹುಳಿ ಸಾಕಷ್ಟೇ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಹುಳಿ ತೊಗೊಂಡು ಮೊದಲೇ ಇದು ರಸ ಮಾಡ್ಕೊಂಡು ಇಟ್ಕೋಬೇಕು.
ಸ್ವಲ್ಪ ನೀರು ಹಾಕೋತಿದ್ದೀನಿ. ಇವಾಗ ಜಾಸ್ತಿ ನೀರು ಹಾಕೋಬಾರ್ದು, ಒಂದು ಅರ್ಧ ಕಪ್ಪಷ್ಟು ಸಾಕು. ಅದಕ್ಕೂ ಮಿಕ್ಸ್ ಆಗಂಗೆ ನೀರು ಹಾಕೊಂಡಿದ್ದೀನಿ. ಚೆನ್ನಾಗಿ ಕುದೀತಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಲಿ ಮಸಾಲೆ ಮತ್ತು ಈರುಳ್ಳಿ. ಸ್ವಲ್ಪ ಬೆಲ್ಲ ಹಾಕೋತೀನಿ ಇವಾಗ. ಬೆಲ್ಲ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬರೋಣ. ಇವಾಗ ಬೆಲ್ಲ ಕರಗುತ್ತೆ, ಆಮೇಲೆ ಹಾಕಿದ್ರೆ ಬೆಲ್ಲ ಕರಗಲ್ಲ. ಈ ಹಂತದಲ್ಲಿ ಹಾಕೋಬೇಕು. ಈ ಹಂತದಲ್ಲಿ ಹಾಕ್ಕೊಂಡ್ರೆ ಕರಗುತ್ತೆ ಬೆಲ್ಲ. ಬೆಲ್ಲ ಎಲ್ಲ ಕರಗುತ್ತು. ನೋಡಿ ಬೆಲ್ಲ ಎಲ್ಲ ಹಾಕ್ಕೊಂಡಿವಿ. ಇವಾಗ ಅರಿಶಿಣ ಉಪ್ಪು ಹಾಕ್ಕೊಂಡ್ಬಿಡೋಣ. ಅರ್ಧ ಟೀ ಸ್ಪೂನು ಅರಿಶಿಣ, 1.5 ಟೀ ಸ್ಪೂನ್ ಉಪ್ಪು ಸಾಕು. ನಾವು 1/4 kg ಕಲ್ಲೆಟ್ಗೆ ಇದು ಒಂದು ದಿವಸ ಬಿಟ್ಟು 2ನೇ ದಿವಸನೂ ತಿನ್ಬೋದು, ಏನಾಗಲ್ಲ, ಕೆಡಲ್ಲ ಇದು ಪದಾರ್ಥ. 2 ದಿವಸನೂ ತಿನ್ಬೋದು ಆರಾಮಾಗಿ. ಇದರೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಕೊನೆ ಹಂತದಲ್ಲಿ ಹಾಕ್ಬೇಕು. ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು ಮುಂಚೆನೇ. ಆ ಕಡಲೆ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಗಂಟು ಇರಬಾರ್ದು, ಒಂದು ಸ್ವಲ್ಪನೂ. ಗಂಟಿದ್ರೆ ನಿಮಗೆ ಚೆನ್ನಾಗಿ ಬರೋಲ್ಲ. ಗಂಟಿದ್ರೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಇಲ್ಲಿ ನಮ್ಮದೆಲ್ಲ ಫುಲ್ ಒಗ್ಗರಣೆ ರೆಡಿ ಆಯಿತು. ಇವೇನು ಕಡಲೆ ಹಿಟ್ಟು ಅಷ್ಟೇ ಬೇಯಬೇಕು. ನೀವು ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ನಿಮಗೆ ಖಾರ ಉಪ್ಪು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ, ನೋಡ್ಕೊಬೋದು. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಜುಣ್ಕುದ ಹೊಡಿ ಅಂದರೆ ಜುಣ್ಕುದ ಹೊಡಿ ಸೂಪರಾಗಿರುತ್ತೆ. ನೋಡಿ ಕಡಲೆ ಹಿಟ್ಟು ಕಲಸಿರೋದು ಹಾಕಿದ್ದೀನಿ. ಜಾಸ್ತಿ ನೀರಾಗಿ ಕಲಿಸ್ಬೇಡಿ ಕಡಲೆ ಹಿಟ್ಟು. ಸ್ವಲ್ಪ ನೀರು, 1/4 kgಗೆ 1 ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ಬೇಕು ಅಷ್ಟೇ. ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮುಂಚೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ನಾವು. ಜಾಸ್ತಿ ಇದು ಗಟ್ಟಾಗಿರ್ಬೇಕು. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಬೇಯಬೇಕು ಅನಿಸಿದರೆ ಕೈ ಆಡಿಸ್ತಾನೆ ಇರಬೇಕು. ಇದಕ್ಕೆ ಸ್ಟಾಪ್ ಮಾಡಬಾರ್ದು ಅಂತೇಳಿ ಸ್ವಲ್ಪನೂ ಸ್ಟಾಪ್ ಮಾಡಬಾರ್ದು, ಇಲ್ಲಾಂದರೆ ಹತ್ಬಿಡುತ್ತೆ. ನಮ್ದು ಹೊತ್ತು ಸ್ವಲ್ಪ ಹೊತ್ತು ಮೈಸೂರು ಪಾಕ್ ಯಾವ ಥರ ಹೊಡ್ತಾ ಇರ್ತಾರಲ್ಲ, ಕೈ ಹಂಗೆ ಹೊಡಿತಾನೇ ಇರಬೇಕು ಇದರಲ್ಲಿ. ಅವಾಗ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಇದು. ಸ್ವಲ್ಪ ನೀರು ಕಡಿಮೆ ಆಯ್ತು ಹಾಕ್ಕೊಂಡಿದ್ದೀನಿ ನಾನು. ಮುಂಚೆ ಹಾಕ್ಕೊಂಡು ಕಡಿಮೆ ಹಾಕ್ಕೊಳ್ಳಿ, ಬೇಕಾದ್ರೆ ಅಂತಲ್ಲಿ ಹಾಕ್ಕೋಬೋದು ನೀವು. ಒತ್ತುತ್ತೇವೆ, ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇವಾಗ ಗಟ್ಟಾದಂಗೆಲ್ಲ ತಳ ಇಡುವಷ್ಟು ಇದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಿಂಗೆ ಮಾಡಿ ಗಟ್ಟಿ ಮಾಡ್ಕೋಬೇಕು. ಇದಕ್ಕೆ ಆಡಿಸ್ತಾನೆ ಇರ್ಬೇಕು. ನೋಡಿ, ಈ ಕಡೆ ಒಂದು ಪ್ಲೇಟಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಇದು ಹಾಕೋತಿದ್ದೀನಿ ನಾನು. ಕೊಬ್ಬರಿ ತುರಿ ಮತ್ತು ಎಳ್ಳು ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಇದು ಹಾಕೋದು. ಇವಾಗ ಅಂತಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇವಾಗ ರೆಡಿ ಆಯ್ತು ನೋಡಿ. ಈ ಥರ ಗಟ್ಟಿ ಆಗಬೇಕು. ಹಾಕಿದ್ರೆ ಒಂದೇ ಜಾಗದಲ್ಲಿ ನಿಂತ್ಕೋಬೇಕು ಅದು, ಆ ಥರ ಗಟ್ಟಿ ಆಗಬೇಕು. ಆಮೇಲೆ ನೀವು ಕೈಯಲ್ಲಿ ಹಿಡ್ಕೊಂಡು ನೋಡ್ಕೊಬೋದು. ಅದು ಒಂದು ಉಂಡೆ ಥರ ಮಾಡಿ ಕೈಗೆ ಅಂಟಬಾರ್ದು. ಕೈಗೆ ಅಂಟಿಲ್ಲ ಎತ್ತು ಹಾಕ್ಕೋಬೋದು. ಇದೆಲ್ಲ ಕಡೆ ಹಾಕ್ಕೊಂಡ್ಬೇಡ, ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟು ಪೇಡ ಥರ ಕಟ್ ಮಾಡ್ಕೋಬೇಕು. ಇದನ್ನು ನಾನು ಕೆಳಗಡೆ ಎಳ್ಳು ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ವಿ, ಮೇಲ್ಗಡೆನೂ ಹಾಕೋತೀವಿ. ನೋಡಿ, ಈ ಥರ ಎಲ್ಲ ಕಡೆ ಮಾಡ್ಕೊಂಡ್ಬಿಟ್ಟು ನೋಡಿ, ಎಲ್ಲೂ ಅಂಟ್ತಾ ಇಲ್ಲ ಅದು.
ಕೈಗೆ ಅಂಟ್ಬಾರ್ದು, ಆ ಥರ ಬರಬೇಕು ನಮ್ಮದು ಜುಣ್ಕೋದಡಿ. ನೀವೆಲ್ಲರೂ ಟೂರ್ಗೆ ಹೋಗ್ಬೇಕು, ಪಿಕ್ನಿಕ್ ಹೋಗ್ಬೇಕು, ಮತ್ತು 2 ದಿವಸ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ಥರ ಪಲ್ಯ ಮಾಡ್ಕೊಂಡು ಹೋದ್ರೆ ಕೆಡೋಲ್ಲ. ಇದು ಚೆನ್ನಾಗಿರುತ್ತೆ. ಯಾವ ಟೇಸ್ಟಲ್ಲಿರುತ್ತೆ ಮಾಡಿದಾಗ ಅದೇ ಟೇಸ್ಟಲ್ಲಿರುತ್ತೆ ಮರುದಿವ್ಸನೂ. 2 ದಿವಸ ಆರಾಮಾಗಿ ತಿನ್ಬೋದು. ನೋಡಿ ನಮ್ಮ ಕೈಗೆ ಅಂಟ್ತಾ ಇಲ್ಲ. ತೆಂಗಿನ ತುರಿ ಮತ್ತು ಎಳ್ಳು ಹಾಕ್ಕೊಡ್ತಾಯಿದ್ದೀನಿ ಮೇಲೇನು. ಎಳ್ಳೆಲ್ಲ ಕಡೆ ಹಾಕೋಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕೊಂಡ್ಬಿಟ್ಟು ಸ್ವಲ್ಪ ಬಡಿಬೇಕು. ಅದಕ್ಕೆ ಬಡಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕುತ್ಕೊಂಡು ಆದಮೇಲೆ ಕಟ್ಟಿಂಗ್ ಮಾಡಬೇಕು. ಆ ಥರ ಸೇಮ್ ನೀವು ಪೇಡ ಮಾಡೋ ಥರನೇ ಕಟ್ ಮಾಡ್ಕೋಬೇಕು. ಆ ಥರ ಒಂದು 10 ನಿಮಿಷ ಕರೆಕ್ಟಾಗಿ ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಕಟ್ ಆಗೋಲ್ಲ ಅದು. ಕರೆಕ್ಟಾಗಿ 10 ನಿಮಿಷಕ್ಕಲ್ಲಿ ಕುಡ್ಕೊಳ್ಳುತ್ತೆ ಅದೆಲ್ಲ. ಕುಡ್ಕೊಂಡು ಆದಮೇಲೆ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಬೇಕು ನೋಡಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಬೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಜುಣ್ಕೋಡಿ. ರೊಟ್ಟಿಗೆ, ನೀವು ಅನ್ನಕ್ಕೆ, ಚಪಾತಿಗೆ, ಇಡ್ಲಿ ಜೊತೆ, ದೋಸೆ ಜೊತೆನೂ ತಿನ್ಬೋದು ಇದು. ನೈಟ್ ಬೆಳಗ್ಗೆ ಎದ್ದು ಬೇಗ ಪಲ್ಯ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಎಲ್ಲ ಹೋಗ್ಬೇಕಂದ್ರೆ ನೈಟೇ ಮಾಡ್ಕೊಂಡು ಇಟ್ಕೊಬೋದು ಇದು. ಆ ಥರ ಪಲ್ಯ ಸೂಪರಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡ್ಕೊತೀವಿ ನಾವು. 10 ನಿಮಿಷಕ್ಕಿಂತ ಜಾಸ್ತಿ ಬಿಡಬಾರ್ದು. 10 ನಿಮಿಷ ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಸ್ತಿ ಬಿಟ್ಟರೆ ಚೆನ್ನಾಗಿ ಕಟ್ ಆಗೋಲ್ಲ. ನೋಡಿ ಯಾವ ಥರ ಬಂದು ನಮ್ಮದು ಶೇಪು. ಅಷ್ಟೊಂದು ಕ್ಲೀನಾಗಿ ಬರ್ತದೆ. ಅಂತಾಯಿಲ್ಲ, ಪ್ಲೇಟಿಗೂ ಅಂತಾಯಿಲ್ಲ, ಕೈಗೂ ಅಂತಾಯಿಲ್ಲ. ನೋಡಿ ಯಾವ ಥರ ಬಂತು. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಡ್ತಾರೆ. ನಮ್ಮ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.